ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಬುಧವಾರ 16 ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಎಸ್ತೇರಳು 2ನೇ ಅಧ್ಯಾಯದ 11ನೇ ವಚನ. ಅವನು ಆಕೆಯ ಈಗಿನ ಸ್ಥಿತಿಯನ್ನು, ಮುಂದಿನ ಗತಿಯನ್ನು ವಿಚಾರಿಸುವುದಕ್ಕಾಗಿ ಪ್ರತಿದಿನವೂ ಅಂತಃಪುರದ ಪ್ರಾಕಾರದ ಮುಂದೆ ತಿರುಗಾಡುತ್ತಿದ್ದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಒಬ್ಬ ಹಿರಿಯನು ಯವನಸ್ಥ ಮಗಳನ್ನು ಬೆಳೆಸುವಾಗ ಬಹಳಷ್ಟು ಕಾಳಜಿ ವಹಿಸಿ ಆಕೆಯ ಎಲ್ಲಾ ಪರಿಸ್ಥಿತಿಯನ್ನು ದಿನಾಲು ಗಮನಿಸುವಂಥದ್ದು ಉತ್ತಮವಾದದ್ದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಗಮನಿಸುವುದು. ಕರ್ತನಲ್ಲಿ ಪ್ರಿಯರೇ, ಮೊರ್ದೆಕಾಯ್ ಎಸ್ತೇರಳನ್ನು ಬೆಳೆಸಿ ಆಕೆಯು ಇಂಥ ಉನ್ನತ ಸ್ಥಿತಿಗೋಗಬೇಕೆಂಬುದಾಗಿ ಬಹಳಷ್ಟು ಶ್ರಮಪಟ್ಟು ಆಕೆಗೆಲ್ಲಾ ರೀತಿಯಾದಂಥ ಸಹಾಯ ಮಾಡಿ ಆಕೆ ಅರಮನೆ ಒಳಗಡೆ ಹೋಗುವಷ್ಟು ಎಲ್ಲಾ ಸಿದ್ಧತೆಯನ್ನು ಮಾಡಿದ್ದನು. ಅಷ್ಟು ಮಾತ್ರವಲ್ಲದೆ ಎಸ್ತೇರಳು ಎಲ್ಲಾ ರೀತಿಯಲ್ಲಿ ಬೆಳೆಯಬೇಕೆಂಬುದಾಗಿ ಆಕೆಯ ಬೆಳವಣಿಗೆಯನ್ನು ಗಮನಿಸುವಂತವನಾಗಿದ್ದನು. ಯಾವುದಾದರೂ ರೀತಿಯಲ್ಲಿ ಆಕೆಯು ಉತ್ತಮವಾದಂಥ ಸ್ಥಿತಿ ಹೋಗಬೇಕೆಂಬುದಾಗಿ ಆಸೆ ಇದ್ದಂಥವನು, ಅದಕ್ಕೋಸ್ಕರವಾಗಿ ಎಲ್ಲಾ ಸಹಾಯ ಮಾಡಿದಂಥವನು ದಿನಾಲೂ ಆ ಪ್ರಾಕಾರದ ಮುಂದೆ ಓಡಾಡುತ್ತಾ ಇದ್ದನು. ಅಂದರೆ ಆಕೆಯ ಸ್ಥಿತಿಯನ್ನು ಗಮನಿಸಿ ಆಕೆಗೆ ಬೇಕಾದಂಥ ಸಹಾಯ ಕೊಡುವುದಕ್ಕೋಸ್ಕರವಾಗಿ ಕಾದಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ಯವನಸ್ಥ ಮಕ್ಕಳು ತಮ್ಮ ಉತ್ತಮವಾದಂಥ ಸ್ಥಿತಿಗೆ ವಿಶೇಷವಾದಂಥ ಉದ್ದೇಶಕ್ಕೋಸ್ಕರವಾಗಿ ಹೋಗಬೇಕೆಂಬುದಾಗಿ ಹಿರಿಯರು ಅದಕ್ಕೋಸ್ಕರವಾಗಿ ಶ್ರಮಿಸುವಂಥದ್ದು, ಗಮನ ಇಟ್ಟು ನೋಡಿಕೊಳ್ಳುವಂಥದ್ದು ಅಗತ್ಯ. ಇದು ಬರೀ ಯವನಸ್ಥರಿಗೆ ಮಾತ್ರ ಅಲ್ಲ, ಯಾರ್ಯಾರು ಬಲಹೀನವಾದಂಥ ಸ್ಥಿತಿಯಲ್ಲಿದ್ದಾರೋ ಅಂಥವರಿಗೆ ಬೇಕಾದಂಥ ಸಹಾಯ, ಬೇಕಾದಂಥ ಪ್ರೋತ್ಸಾಹ, ಅವರನ್ನು ಯಾವಾಗಲೂ ಗಮನಿಸಿ ಎಚ್ಚರಿಸಿ ಬಲಪಡಿಸುವಂಥ ವಿಶೇಷವಾದಂಥ ಜವಾಬ್ದಾರಿ ಅನೇಕರಿಗೆ ಅದು ಕೊಡಲ್ಪಟ್ಟಿದೆ. ಅದನ್ನು ನಾವು ತೆಗೆದುಕೊಂಡು ಯಥಾರ್ಥವಾಗಿ ಈ ಮಕ್ಕಳನ್ನು, ಈ ಯವನಸ್ಥರನ್ನು, ಇಂಥ ಬಲಹೀನವಾದಂಥವರನ್ನು ಸರಿಯಾದಂಥ ಹಾದಿಯಲ್ಲಿ ಇರಿಸಿ ಒಳ್ಳೆ ಸ್ಥಾನಕ್ಕೆ ಅವರನ್ನು ಸೇರಿಸಿ ಅವರೆಲ್ಲರೂ ಉತ್ತಮವಾದಂಥ ಸ್ಥಾನದಲ್ಲಿದ್ದು ಉದ್ದೇಶವನ್ನು ಪೂರ್ತಿಗೊಳಿಸುವ ಹಾಗೆ ಮಾಡುವಂಥದ್ದೇ ನಮ್ಮಲ್ಲಿ ಅನೇಕರಿಗೆ ದೇವರು ಕೊಟ್ಟಂಥ ಜವಾಬ್ದಾರಿ. ಅದನ್ನು ಸ್ವೀಕರಿಸೋಣ. ಅದೇ ರೀತಿಯಲ್ಲಿ ಯವನಸ್ಥರಾಗಿರುವಂಥವರು ಇಂಥ ಪ್ರೋತ್ಸಾಹ ಕೊಡುವಂಥವರನ್ನು ಗೌರವಿಸಿ ಅವರು ಹೇಳುವಂಥದ್ದನ್ನು ಕೇಳಿ ಸರಿಯಾದಂಥ ಮಾರ್ಗದಲ್ಲಿ ನಡೆಯೋಣ. ದೇವರಿಗೆ ಮಹಿಮೆ ತರೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪೆಯಿಂದ ತುಂಬಿಸು. ನಮಗೆ ಬೇಕಾದಂಥ ಸಹಾಯವನ್ನು ನಿನ್ನ ಜನರ ಮೂಲಕವಾಗಿ ಒದಗಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.